ನಮಸ್ಕಾರ. ನಾನು ಬಸವರಾಜು. ಎಐಸಿಸಿಗೆ ದೆಹಲಿಯ ಕಾಂಗ್ರೆಸ್ ನಾಯಕರಿಗೆ ಸಿದ್ದರಾಮಯ್ಯ ಅತ್ಯಾಪ್ತರು ಕೊಟ್ಟಿರುವಂತಹ ಒಂದು ಸರ್ವೆ ರಿಪೋರ್ಟ್ ನಿಜಕ್ಕೂ ಕಾಂಗ್ರೆಸ್ ಹೈಕಮಾಂಡ್ಗೆ ಆತಂಕವನ್ನು ತಂದಿದೆ. ಅಷ್ಟೇ ಅಲ್ಲ, ಎಐಸಿಸಿಯ ಸಾರಥಿ ಮಲ್ಲಿಕಾರ್ಜುನ್ ಖರ್ಗೆ ಡಿ ಕೆ ಶಿವಕುಮಾರ್ ಅವರು ಬಂದಾಗ ಅವ್ರ ಮುಂದೆ ಒಂಥರ ಮಾತಾಡಿ, ಅನಂತರ ಸಿದ್ದರಾಮಯ್ಯ ಅವರ ಬಣ ಬಂದಾಗ ಅವ್ರ ಮುಂದೆ ಮತ್ತೊಂಥರ ಮಾತಾಡುವಂತಹ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಕುತ್ತಿಗೆಗೆ ಬಂದಿದೆ ಕಾಂಗ್ರೆಸ್ ಹೈಕಮಾಂಡ್ಗೆ. ಒಂದು, ಡಿ ಕೆ ಶಿವಕುಮಾರ್ ಅವರನ್ನು ನೆಚ್ಕೊಂಡು ಹೋದ್ರೆ 28ರ ಚುನಾವಣೆಗೆ ಎಷ್ಟು ರಿಸಲ್ಟ್ ಬರಬಹುದು? ಸತೀಶ್ ಜಾರಕಿಹೊಳಿ ಅವರು ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ. ಇದು ಒಂದು ಕಡೆ. ಕೆ ಎನ್ ರಾಜಣ್ಣ ಅವರು ಸ್ಫೋಟಕವಾದ ಹೇಳಿಕೆ ಕೊಟ್ಟಿದ್ದಾರೆ. ನಾಯಕತ್ವ ಬದಲಾವಣೆ ಪಕ್ಷದ ಭವಿಷ್ಯವನ್ನ ನಿರ್ಧರಿಸಿದೆ. ಒಂದು ವೇಳೆ ಆತುರದ ಯಾವುದೇ ನಿರ್ಧಾರಕ್ಕೆ ಬಂದ್ರೆ ಪಕ್ಷ ಏನಾಗುತ್ತೋ ನಮಗೆ ಗೊತ್ತಿಲ್ಲ. ಇದಲ್ಲದೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅನ್ನುವಂತಹ ನಾಯಕ ಸಿದ್ದರಾಮಯ್ಯ ಅವರ ಮೇಲೆ ಮೇ 29, 2025 ಸರಿಸುಮಾರು ಒಂದು ವರ್ಷದ ಹಿಂದಿನ ಒಂದು ಭೇಟಿಯ ಬಳಿಕವಷ್ಟೇ ಉರಿದು ಬೀಳೋಕೆ ಶುರುವಾಗಿದ್ದಾರೆ. ಅದಕ್ಕೂ ಮುಂಚೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಡಿ ಕೆ ಶಿವಕುಮಾರ್ ಅವರಿಗಿಂತಲೂ ಹೆಚ್ಚಿನ ಗೌರವವನ್ನ, ವಿಶ್ವಾಸವನ್ನ ಸಿದ್ದರಾಮಯ್ಯ ಅವ್ರ ಜೊತೆಯಲ್ಲಿ ಇರಿಸಿಕೊಂಡಿದ್ರು. ಈಗ ಮೊದಲಿಗೆ ಸುರ್ಜೇವಾಲಾ ಅವರ ಉರಿಗೆ ಕಾರಣ ಏನು ಅನ್ನೋದನ್ನ ಮೊದಲಿಗೆ ನೋಡ್ಬೇಕಿದೆ. ಹರಿಯಾಣದ ಕಾಂಗ್ರೆಸ್ ಪಕ್ಷದೊಳಗಿನ ಕ್ರಾಂತಿಕಾರಕ ಬದಲಾವಣೆಗಳು ಸುರ್ಜೇವಾಲಾ ಅವರ ಬುಡಕ್ಕೆ ಬೆಂಕಿ ಹಾಕಿದೆ. ಸರಿಯಾಗಿ ಒಂದು ವರ್ಷದ ಹಿಂದೆ 28 ಇವತ್ತು, ಆಕ್ಚುಲಿ 29ನೇ ತಾರೀಕು, ಸಿದ್ದರಾಮಯ್ಯ ಅವರನ್ನ ಅತ್ಯಂತ ಹಿಂದುಳಿದ ಸಮಾಜದ ನಾಯಕರೊಬ್ರು ಭೇಟಿಯಾದ್ರು. ಆ ಭೇಟಿ ಬಹುದೊಡ್ಡ ಚರ್ಚೆಯನ್ನು ಹುಟ್ಟು ಹಾಕಿತ್ತು. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ಗೆ ಬಂದಾಗಿನಿಂದಲೂ ಸಿದ್ದರಾಮಯ್ಯ ಅವರ ವಿರುದ್ಧ ಕುಟುಕುತ್ತಿದ್ದಂತಹ ಹಿಂದುಳಿದ ವರ್ಗದ ನಾಯಕ, ಈಡಿಗ ಬಿಲ್ಲವ ಸಮಾಜದ ನಾಯಕ ಬಿ ಕೆ ಹರಿಪ್ರಸಾದ್ ಫಸ್ಟ್ ಟೈಮ್ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡ್ತಾರೆ ಮೇ 29, 2025. ಬಹುಪಾಲು ಮಾಧ್ಯಮಗಳಲ್ಲಿ ಅವತ್ತು ಬಹುದೊಡ್ಡ ಚರ್ಚೆಗಳೇ ಆದವು. ಇಬ್ರು ಒಂದಾದ್ರು. ಒಬ್ಬ ಕುರುಬ ಸಮಾಜದ ನಾಯಕ, ಒಬ್ಬ ಈಡಿಗ ಸಮಾಜದ ನಾಯಕ, ಇಬ್ರು ಒಂದಾದ್ರು. ರಾಜ್ಯ ರಾಜಕಾರಣದ ಲೆಕ್ಕಕ್ಕೆ ಬಂದ್ರೆ ಅಹಿಂದಾದಲ್ಲಿ ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತಾದ ಕೋಟಾ ತೆಗೆದ್ರೆ ಹಿಂದುಳಿದ ಸಮಾಜಗಳೇನಿದಾವೆ ಅದರಲ್ಲಿ ಹಿರಿಯಣ್ಣ ಮತ್ತು ಕಿರಿಯಣ್ಣ, ಸಿದ್ದರಾಮಯ್ಯ ಮತ್ತು ಬಿ ಕೆ ಹರಿಪ್ರಸಾದ್ ಆ ಸಮಾಜಗಳ ನಾಯಕರು ಅಂತ ಹೇಳ್ತಿರುವಂಥದ್ದು. ಅವರಿಬ್ಬರೇ ಅಂತಲ್ಲ, ಒಂದಾದ್ರು. ಡಿ ಕೆ ಶಿವಕುಮಾರ್ ಸಾಕಷ್ಟು ಅಂತರವನ್ನ ಕಾಯ್ದುಕೊಳ್ಳೋಕೆ ಶುರು ಮಾಡಿದ್ರು ಬಿ ಕೆ ಹರಿಪ್ರಸಾದ್ ಅವರ ಇಂದ. ಈಗ ಮತ್ತೆ ಅವ್ರು MLC ಆಗ್ತಾರೆ, ಮಿನಿಸ್ಟರ್ ಆಗ್ತಾರೆ, ಮಿನಿಸ್ಟ್ರಿ ಆಗ್ತಾರೋ, DCM ಆಗ್ತಾರೋ ಗೊತ್ತಿಲ್ಲ. ಬಿ ಕೆ ಹರಿಪ್ರಸಾದ್ DCM ಆಗುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಏನಾಯ್ತು? ರಣದೀಪ್ ಸಿಂಗ್ ಸುರ್ಜೇವಾಲಾ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ, ಬಿ ಕೆ ಹರಿಪ್ರಸಾದ್ ಹರಿಯಾಣ ಕಾಂಗ್ರೆಸ್ ಉಸ್ತುವಾರಿ. ಹಂತವಾಗಿ ಹೇಗೆ ಸುರ್ಜೇವಾಲಾ ಅವರ ಆಪ್ತರಿಗೆ ಬುಡಕ್ಕೆ ಬೆಂಕಿ ಹಾಕ್ತಾ ಬಂದ್ರು ಅಂದ್ರೆ, ಪಕ್ಷನಿಷ್ಠ ಹುಟ್ಟ ಕಾಂಗ್ರೆಸ್ಸಿಗ ಬಿ ಕೆ ಹರಿಪ್ರಸಾದ್ ಸಿದ್ದರಾಮಯ್ಯ ಅವರ ಮೇಲೆ ಯಾವಾಗೆಲ್ಲ ರಣದೀಪ್ ಸಿಂಗ್ ಸುರ್ಜೇವಾಲಾ ಉರ್ಕೊಂಡ್ ಬೀಳೋಕ್ ಶುರು ಮಾಡಿದ್ರು ಆಗೆಲ್ಲೂ ಕೂಡ ಹೊಡೆತ ಕೊಡ್ತಾನೆ ಬಂದ್ರು. ಇತ್ತೀಚೆಗೆ ರಾಜ್ಯಸಭೆಗೆ ಚುನಾವಣೆ ನಡೀತು. ಅಲ್ಲಿ ಕರ್ಮವೀರ್ ಸಿಂಗ್ ಬೌದ್ಧ ಅವರ ವಿರುದ್ಧ ಒಬ್ಬ ದಲಿತ ನಾಯಕನನ್ನ ರಾಜ್ಯಸಭೆಗೆ ಕಳಿಸೋದಕ್ಕೂ ಕೂಡ ಇದೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಟೀಮ್ ವಿರೋಧ ವ್ಯಕ್ತಪಡಿಸಿತ್ತು. ಅಡ್ಡ ಮತದಾನ ಮಾಡಿದ 5 ಪಕ್ಷದಿಂದ ಉಚ್ಚಾಟನೆ ಮಾಡಿಸಿದ್ರು ಬಿ ಕೆ ಹರಿಪ್ರಸಾದ್. 8 ತಿಂಗಳಾಗಿತ್ತು. ಒಬ್ಬ CLP ನಾಯಕನನ್ನ ಆಯ್ಕೆ ಮಾಡಿರಲಿಲ್ಲ ತಮ್ಮ ಸ್ವಹಿತಕ್ಕೋಸ್ಕರ ಸುರ್ಜೇವಾಲಾ. ಕರ್ಮವೀರ್ ಆಗ ಭೂಪೇಂದ್ರ ಹೂಡಾ ಅವರನ್ನ CLP ಲೀಡರ್ ಅನ್ನಾಗಿ ಮಾಡಿದ್ದು ಬಿ ಕೆ ಹರಿಪ್ರಸಾದ್. ಅಷ್ಟೇ ಅಲ್ಲ, ರಾವ್ ನರೇಂದ್ರ ಸಿಂಗ್ ಅವರನ್ನ ಹರಿಯಾಣ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದ್ದು ಬಿ ಕೆ ಹರಿಪ್ರಸಾದ್. ಹರಿಯಾಣ ಕಾಂಗ್ರೆಸ್ ಅಕ್ಷರಶಃ ಅಹಿಂದ ಕಾಂಗ್ರೆಸ್ ಆಗಿ ಇವತ್ತು ಕಾಣ್ತಿದೆ ಅಂದ್ರೆ ಅಹಿಂದಾದ ಸೈದ್ಧಾಂತಿಕ ಬದ್ಧತೆ ಸಿದ್ದರಾಮಯ್ಯ ಅವರ ರೀತಿಯಲ್ಲಿ ಇವತ್ತು ಬಿ ಕೆ ಹರಿಪ್ರಸಾದ್ ಅವರಲ್ಲೂ ಕಾಣ್ತಿದೆ. ಅಹಿಂದ ಅನ್ನುವಂಥದ್ದು ಕರ್ನಾಟಕಕ್ಕಷ್ಟೇ ಸೀಮಿತ ಅಲ್ಲ, ಇಡೀ ದೇಶಕ್ಕೆ ಅದು ವ್ಯಾಪಿಸಿಕೊಂಡಿದೆ. ಆ ಕಾರಣಕ್ಕೋಸ್ಕರನೇ ರಾಹುಲ್ ಗಾಂಧಿ ಅವರು ಪದೇ ಪದೇ ಅಹಿಂದ ನಾಯಕತ್ವಕ್ಕೆ ಬೆಲೆ ಕೊಡಿ ಅನ್ನೋದನ್ನೇ ಹೇಳ್ತಾ ಬರ್ತಿರುವಂಥದ್ದು. ಈಗ ಸತೀಶ್ ಜಾರಕಿಹೊಳಿ ಅವರ ಲೆಕ್ಕ, ಯಾಕಂದ್ರೆ
ಸುರ್ಜೇವಾಲಾ ಅವರು ಉರ್ಕೊಂಬೀಳೋಕೆ ಶುರುವಾಗಿದ್ದೇನೆ ಬಿ ಕೆ ಹರಿಪ್ರಸಾದ್ ಮತ್ತು ಸಿದ್ದರಾಮಯ್ಯ ಅನ್ನುವಂತಹ ಅತ್ಯಂತ ಹಿಂದುಳಿದ ಸಮಾಜದ ನಾಯಕರು ಒಂದಾಗಿದ್ದಾಗಿನಿಂದ. ಈಗ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟು ಬಂದ ರಿಪೋರ್ಟ್ ಏನು? ಅಹಿಂದ ಕೋಪಿಸಿಕೊಂಡ್ರೆ, ಅಹಿಂದ ಬೇಸರಿಸಿಕೊಂಡ್ರೆ, ಅಹಿಂದ ವಿರೋಧ ಕಟ್ಕೊಂಡ್ರೆ ಏನಾಗುತ್ತೆ ರಿಸಲ್ಟ್? ಡಿ ಕೆ ಶಿವಕುಮಾರ್ ಅವರ ನಡೆ ನುಡಿ ನೆಚ್ಕೊಂಡು ಹೋದ್ರೆ ಚುನಾವಣೆಗೆ ಏನಾಗಬಹುದು? ಅದನ್ನು ಕೂಡ ಇದೇ ಸುರ್ಜೇವಾಲಾಗೆ, ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಆ ರಿಪೋರ್ಟ್ ಕಾರ್ಡ್ ಅನ್ನ ಸಬ್ಮಿಟ್ ಮಾಡಿ ಬಂದಿರುವಂತದ್ದು. ನೋಡಿ, ತುಂಬಾ ಸ್ಪಷ್ಟವಾಗಿ ಆಂತರಿಕ ಸಮೀಕ್ಷೆ. ಕಣ್ಣು ಮುಚ್ಕೊಂಡು ಡಿ ಕೆ ಶಿವಕುಮಾರ್ ಅವರನ್ನ ನೆಚ್ಕೊಂಡು ಅವ್ರ ರೀತಿಯಲ್ಲೇ ಕೇಳ್ಕೊಂಡು ಹೋಗ್ಬಿಟ್ರೆ ಈ ಕ್ಷಣಕ್ಕೆ ಚುನಾವಣೆ ನಡೆದ್ರು 50 ಕ್ಷೇತ್ರಗಳನ್ನ ನಾವು ಕಳ್ಕೊಳ್ತೀವಿ. ಅಷ್ಟೇ ಅಲ್ಲ, ಇದೇ ಡಿ ಕೆ ಶಿವಕುಮಾರ್ ಅವರನ್ನ ನೆಚ್ಕೊಂಡು ಹೋದ್ರೆ ಕಾಂಗ್ರೆಸ್ ಕೇವಲ 60-66 ಸ್ಥಾನಗಳಿಗೆ ಬಂದು ಕೂರಬಹುದು. ಯಾಕಂದ್ರೆ ಅಹಿಂದ ವಿರೋಧ ಕಟ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್. ಅಹಿಂದ ವಿರೋಧಿ ಡಿ ಕೆ ಶಿವಕುಮಾರ್ ಅನ್ನೋದನ್ನ ಅವರೇ ಜಗಜ್ಜಾಹೀರು ಮಾಡ್ಕೋತಿದ್ದಾರೆ. ಅಲ್ಪಸಂಖ್ಯಾತರ ವಿರುದ್ಧ ಹಲ್ಮಸಿತಾರೆ. ದಲಿತ ಅಖಂಡ ಶ್ರೀನಿವಾಸ ಮೂರ್ತಿ ಮಾಡಿದ ತಪ್ಪೇನು? ಅವರು ಟಿಕೆಟ್ ಕೊಡಿಸ್ಲಿಲ್ಲ, ತಮ್ಮ ಆಪ್ತನಿಗೆ ತಗೊಂಡೋಗಿ ಟಿಕೆಟ್ ಕೊಡಿಸಿದ್ರು. ಮಾಡಿದ ತಪ್ಪೇನು ದಲಿತರು? ಇನ್ನು ಹಿಂದುಳಿದವರ ಲೆಕ್ಕಕ್ಕೆ ಬಂದ್ರೆ ಆ ಸ್ಥಾನದಲ್ಲಿ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಕೂರಲೇಬಾರದು ಅನ್ನುವಂತಹ ಡಿ ಕೆ ಶಿವಕುಮಾರ್ ತಮ್ಮ ಜೊತೆ ಇನ್ನೊಬ್ಬ ಡಿ ಸಿ ಎಂ, ದಲಿತ ಡಿ ಸಿ ಎಂ ಅದು ಪರಮೇಶ್ವರ್ ಆಗ್ಬೇಕು ಅಂತ ಹೈಕಮಾಂಡ್ ಬಯಸಿದಾಗ ಯಾವ ಕಾರಣಕ್ಕೂ ಆಗ್ಬಾರ್ದು ಅಂದಂತಹ ಡಿ ಕೆ ಶಿವಕುಮಾರ್ ಅಹಿಂದ ವಿರೋಧಿ. ಇದೇ ಕಾರಣಕ್ಕೆ 60-70 ಸ್ಥಾನಕ್ಕೆ ಕಾಂಗ್ರೆಸ್ ಬಂದು ನಿಲ್ಲಬಹುದು ಡಿ ಕೆ ಶಿವಕುಮಾರ್ ಅವರನ್ನು ನೆಚ್ಕೊಂಡು ಹೋದ್ರೆ. ನಾಯಕತ್ವ ಬದಲಾವಣೆ ಏನಾದ್ರೂ ಮಾಡಿಬಿಟ್ರೆ 100ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಹೊಡೆತ ಬೀಳುತ್ತೆ. ಅದು ಅಹಿಂದ ಸಾಂಪ್ರದಾಯಿಕ ಮತವರ್ಗ ಏನಿದೆ ಆ ಮತವರ್ಗ ಕೋಪಿಸಿಕೊಳ್ಳುತ್ತೆ ಕಾಂಗ್ರೆಸ್ ವಿರುದ್ಧ. ಅಹಿಂದಾನೇ ಜೊತೆಗಿದ್ರೆ ಅದು ಸಿದ್ದರಾಮಯ್ಯನೇ ನಾಯಕತ್ವನೋ ಅಥವಾ ಹಿಂದುಳಿದ ಮತ್ತೊಬ್ರು, ದಲಿತರು, ಅಲ್ಪಸಂಖ್ಯಾತರು ನಾಯಕತ್ವದ ಸಾರಥ್ಯವನ್ನು ವಹಿಸ್ಕೊಂಡ್ರೆ 110 ಗ್ಯಾರಂಟಿ ಮಿನಿಮಮ್ ನಂಬರ್ ಕಾಂಗ್ರೆಸ್ಗೆ ಸಿಗತ್ತೆ. ಇದು ಸತೀಶ್ ಜಾರಕಿಹೊಳಿ ಅವರು ಸಾಂಪ್ರದಾಯಿಕ ಅಹಿಂದ ಮತಗಳ ಲೆಕ್ಕ ಕಾಂಗ್ರೆಸ್ಗೆ ಎಷ್ಟು ಮುಖ್ಯ ಅನ್ನೋದನ್ನ ಒಪ್ಪಿಸಿ ಬಂದಿದ್ದಾರೆ. ಅಷ್ಟೇ ಅಲ್ಲ, ಅಹಿಂದ ಸಮಾವೇಶ ಆಗಲೇಬೇಕು. ಅದು ಒಂದಲ್ಲ, ಸಾಧ್ಯ ಆದರೆ ಪ್ರತಿ ತಿಂಗಳಿಗೊಂದೇ ಅಹಿಂದ ಸಮಾವೇಶ ಇಡೀ ರಾಜ್ಯಾದ್ಯಂತ ಮಾಡಿದ್ರೆ 2028ಕ್ಕೆ ಒಳ್ಳೆ ಲಾಭ ಆಗತ್ತೆ ಅನ್ನೋದನ್ನು ಕೂಡ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಉತ್ತರ ಕರ್ನಾಟಕಕ್ಕೆ ಕೊಡಬೇಕು ನೀವು. ಹೈಕಮಾಂಡ್ ಈ ಎಲ್ಲ ಮಾತುಗಳಿಗೆ ಪುರಸ್ಕರಿಸಲೇಬೇಕಾಗತ್ತೆ. ಇದು ಕಣ್ಣಿಗೆ ಕಾಣುವ ಸತ್ಯ. ಇನ್ನು ಕೆ ಎನ್ ರಾಜಣ್ಣ ಅವರು ಹೇಳಿರೋದು ಒಂದೇ ಮಾತು, ನಾಯಕತ್ವ ಬದಲಾವಣೆ ಮಾಡಿದ್ರೆ ಕಾಂಗ್ರೆಸ್ ಪಕ್ಷವೇ ಇರೋದಿಲ್ಲ ಕರ್ನಾಟಕದಲ್ಲಿ. ಇದು ಉತ್ಪ್ರೇಕ್ಷಣ, ಸತ್ಯ. ದೇವರಾಜ ಅರಸು ಅವರನ್ನ ಕೆಳಗಿಳಿಸಿದಾಗ ಕಾಂಗ್ರೆಸ್ ಸ್ಥಿತಿ ಏನಾಯ್ತು? ಸಾರೆಕೊಪ್ಪ ಬಂಗಾರಪ್ಪ ಅವರನ್ನ ವಿನಾಕಾರಣ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದಾಗ, ಒತ್ತಡ ಹಾಕಿದಾಗ, ಹೈಕಮಾಂಡ್ ಪ್ರೇರಿತ ಬಂಡಾಯ ಸೃಷ್ಟಿಯಾದಾಗ ಏನಾಯ್ತು? ಕಾಂಗ್ರೆಸ್ 36-37 ಸ್ಥಾನಕ್ಕೆ ಬಂದು ನಿಲ್ತು. ಇವತ್ತು ಅವ್ರ ಶಿಷ್ಯ, ನಾನು ಅಹಿಂದ ಅಂತ ಹೇಳಿಕೊಳ್ಳುವ ಅಹಿಂದ ವಿರೋಧಿ ಶಿಷ್ಯ ಸಿಎಂ ಸ್ಥಾನದಲ್ಲಿ ಬಂದು ಕೂರ್ಬೇಕು ಅಂತ ಬಯಸ್ತಿದ್ರು. ಒಂದು ವೇಳೆ ಅದೇ ಆದ್ರೆ ಮೇ ಬಿ BY ವಿಜಯೇಂದ್ರ ಅವರು ಅತ್ಯುನ್ನತ ಸ್ಥಾನದಲ್ಲಿ ಬಂದು ಕೂರಬಹುದು. ಅಂತಹ ಬೆಳವಣಿಗೆಗಳಾದ್ರೂ ಅಚ್ಚರಿ ಇಲ್ಲ. ನೋಡಿ, ತುಂಬಾ ಸ್ಪಷ್ಟವಾಗಿ ಸಿಎಂ ಬದಲಾವಣೆ ಪಕ್ಷದ ಭವಿಷ್ಯವನ್ನ ನಿರ್ಧರಿಸುತ್ತೆ. ಡಿ ಕೆ ಶಿವಕುಮಾರ್ ವಿನಾಕಾರಣ ಡೆಲ್ಲಿಲಿ ಕೂತ್ಕೊಂಡು ಆ ಬಾಗಿಲ ಮೇಲೆ ಬರ್ದಿರೋ ನಾಳೆ ಬಾ ನೋಡ್ಕೊಂಡು ಓದ್ಕೊಂಡು ಬರೋ ಬದಲು ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ, ಅಹಿಂದ ವರ್ಗದ ನಾಯಕರ ಜೊತೆಯಲ್ಲಿ ವಿಶ್ವಾಸದಿಂದ ಇದ್ದು ಬಿಟ್ಟಿದ್ದರೆ ಒಂದು ಹಂತಕ್ಕೆ ಅವರಿಗೆ ಅತ್ಯುನ್ನತ ಸ್ಥಾನ ಸಿಕ್ತಿತ್ತೋ ಏನೋ. ಆದ್ರೆ ಅವರೇ ಹಲ್ಲಲ್ಲಿ ಮಸ್ಕೊಂಡು ಮತ್ತೊಂದು ಇದೇ ಯಾವುದೋ ಸುರ್ಜೇವಾಲಾ ಅವ್ರದ್ದೊಂದು ಪೊಲಿಟಿಕಲ್ ಸ್ಟ್ರಾಟಜಿಕ್ ಟೀಮ್ ಇದೆ, ಡಬ್ಬಾ ಬಾಕ್ಸ್ ಅಂತ, ಅದನ್ನ ಕೇಳಿಕೊಂಡು ಅದರ ಅತ್ಯಂತ ಕೆಟ್ಟ PR ಸ್ಟಂಟ್ಗಳನ್ನ ಮುಂದಿಟ್ಕೊಂಡು ಇವತ್ತು ಅಹಿಂದ ವಿರೋಧಿ ಡಿ ಕೆ ಶಿವಕುಮಾರ್ ಅನ್ನೋದನ್ನ ಜನಮಾನಸಕ್ಕೆ ಅವರೇ ಗಿಫ್ಟ್ ಕೊಟ್ಟಿದ್ದಾರೆ, ಮೆಸೇಜ್ ಕೊಟ್ಬಿಟ್ಟಿದ್ದಾರೆ. ಏನೂ ಮಾಡ್ಲಿಕ್ಕಾಗೋದಿಲ್ಲ. ಒಂದು ಸತೀಶ್ ಜಾರಕಿಹೊಳಿ ಅವರ ಸರ್ವೆ ಇದೆಯಲ್ಲ, ಅದು ಕಾಂಜಿ ಪಿಂಜಿ ಸರ್ವೆ ಅಲ್ಲ. ಯಾಕಂದ್ರೆ ಅಹಿಂದ ನಾಯಕತ್ವ ಮುಂದುವರಿಬೇಕು ಅನ್ನೋ ಕಾರಣಕ್ಕೆ ಗೋಕಾಕ್ನಲ್ಲಿ ದೊಡ್ಡದೊಂದು ಟೀಮ್ ಕೆಲಸ ಮಾಡ್ತಿದೆ. ಆ ಟೀಮ್ ಸುಮಾರು 100-150 ಜನರ ಟೀಮ್, ಅಪ್ಪಟ ಅಹಿಂದ ಸೈದ್ಧಾಂತಿಕ ಬದ್ಧತೆ ಇರುವ ಟೀಮ್ ಮಾಡಿರುವ ರಿಪೋರ್ಟ್ ಸತ್ಯ ಆಗಿರುತ್ತೆ. ಹಾಗಿದ್ರೆ ಡಿ ಕೆ ಶಿವಕುಮಾರ್
ಈಗಲೂ ಸಿ ಎಂ ಆಗ್ತಾರ. ಒಬ್ಬ ಬಿ ಕೆ ಹರಿಪ್ರಸಾದ್ ಕಾರಣಕ್ಕೆ ಸಿದ್ದರಾಮಯ್ಯ ಅವರ ಮೇಲೆ ಉರಿದು ಬೀಳೋ ಸುರ್ಜೇವಾಲಾ ಕಾಂಗ್ರೆಸ್ ಉಸ್ತುವಾರಿಯಾಗಿ ಮುಂದುವರಿತಾರ? ಕಮೆಂಟ್ ಮಾಡಿ.